ಕಳೆದ 100-110 ವರ್ಷದಲ್ಲಿ ಕಂಡರಿತೇ ಇರತಕ್ಕಂಥ ಬರವನ್ನು ಈ ಬಾರಿ ನಾವು ಎದುರಿಸ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಇಲಾಖೆ ಇದೆ. ಅವರು ಮೊದಲೇ ಮುನ್ಸೂಚನೆ ಕೂಡ ಕೊಟ್ಟಿದ್ದರು, ಮುಂಗಾರಿನವರೆಗೂ ಮಳೆ ಬರೋದಿಲ್ಲ ಅಂಥೇಳಿ. ಮುಂಗಾರು ಇಲ್ಲಿಗೆ ಆಗಸ್ಟ್ವರೆಗೂ ಕೂಡ ಎಲ್ಲೂ ಕೂಡ ಸರಿಯಾಗಿ ಮಳೆ ಆಗಿಲ್ಲ. ಹೀಗಾಗಿ ನ್ಯಾಯಾಲಯ ಸರ್ಕಾರದಿಂದ ಸುಮಾರು 112 ತಾಲೂಕನ್ನು ಬರ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಬರ ಅಂತ ಹೇಳಿದಾಗ ತೀವ್ರತರವಾಗಿರ್ತಕ್ಕಂಥ ಬರ ಇರತಕ್ಕಂಥದ್ದು ತಾಲೂಕುಗಳು ಅನೇಕ ತಾಲೂಕುಗಳಿದ್ದಾವೆ. ಅದರಲ್ಲಿ ತುಮಕೂರು ಜಿಲ್ಲೆ ಅಂದರೆ 9 ತಾಲೂಕಿದ್ದಾವೆ. ಸಿರಾನೂ ಕೂಡ ಒಂದು. ಸಿರಾ ಅಂದರೆ ತೀವ್ರ ಇದರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ. ಇದು ನಾವು ಎಂದೂ ಕೂಡ ನಾವು ನೋಡಿರಲಿಲ್ಲ, ಕೇಳಿರಲಿಲ್ಲ. ಈಗೇನಾಗಿದೆ ಅಂದರೆ ಈಗ ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆನೂ ಪ್ರಾರಂಭ ಆಗಿದೆ. ಈ ಸಮಸ್ಯಾತ್ಮಕ ಹಳ್ಳಿಗಳು ಅಂತಂದರೆ 21 ಹಳ್ಳಿಗಳು ಸಮಸ್ಯೆ ಅಂದರೆ ಕುಡಿಯೋಕ್ಕೆ ನೀರೇ ಇಲ್ಲ. ಅದರಲ್ಲಿ ಖಾಸಗಿ ಬೋರ್ವೆಲ್ನಿಂದ ಬಾಡಿಗೆ ತಗೊಂಡು ನೀರು ಕೊಡ್ತಾ ಇರ್ತಕ್ಕಂಥದ್ದು 13 ಹಳ್ಳಿನಲ್ಲಿ. ಟ್ಯಾಂಕರ್ ಮುಖೇನ ಕೊಡ್ತಾ ಇರ್ತಕ್ಕಂಥದ್ದು 8 ಹಳ್ಳಿಗಳಲ್ಲಿ. ಬಹುಶಃ ಟ್ಯಾಂಕರ್ನಲ್ಲಿ ಕೊಡುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಪ್ರಪ್ರಥಮವಾಗಿ ನನಗೆ ಗೊತ್ತಿರೋಂಗೆ ಈ ರೀತಿಯಾದಂತೆ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾವು ಹಿಂಗಾರು ಏನಾಗ್ತದೆ ಅಂಥೇಳಿ ಎಲ್ಲ ಒಂದು ಕಡೆ ನಿರೀಕ್ಷೆ ಇತ್ತು, ಹಿಂಗಾರು ಆಗ್ತದೆ ಅಂಥೇಳಿ. ಹಿಂಗಾರು ಕೂಡ ಬರೋದಿಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಪ್ರಕೃತಿಯಲ್ಲಿ ಆಗ್ತಾ ಇರ್ತಕ್ಕಂಥ ವಿಕೋಪಗಳನ್ನ ನಾವು ಯಾರೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಇಂಡಿಯಾದ ಭಾಗನೇ ಹೆಚ್ಚು ಕಮ್ಮಿ ನೇಪಾಳದ ಆಗ್ತಿರ್ತಕ್ಕಂಥ ದುರಂತ ನೆನ್ಕೊಂಡ್ರೆ ಎಂದೂ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಳೆ. ಅಂದರೆ ಎಲ್ಲಿ ಸುರಿಬೇಕು ಅಲ್ಲಿ ಸುರಿತದೆ, ಎಲ್ಲಿ ಸುರಿಯೋದಿಲ್ಲ. ಬಟ್ ನಮಗೆ ಇಲ್ಲಿ ಡೆಕ್ಕನ್ ಪ್ಲಾಟೋ ಅಂತ ಏನೇನು ಹೇಳ್ತೀವಿ, ಇಲ್ಲಿ ಮಳೆ ಬರೋದು ಕಷ್ಟ ಅಂತಕ್ಕಂಥ ಪ್ರಿಡಿಕ್ಷನ್ ಕೂಡ ಇದೆ. ವಾತಾವರಣದಲ್ಲಿ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು, ಏನಾಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗಾಗಿ ನಾವು ಈಗಾಗಲೇ ನಾನು ಹೆಚ್ಚು ಕಮ್ಮಿ 4-5 ಮೀಟಿಂಗ್ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ಇಲ್ಲಿವರೆಗೆ ಏಪ್ರಿಲಿಂದ ಇಲ್ಲಿವರೆಗೆ ಮೀಟಿಂಗ್ ಮಾಡಿ ಪ್ರಪೋಸಲ್ನ ಕೊಟ್ಟಿದ್ವಿ. ಈಗ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದೆ. ಈಗ ಪೆಂಡಿಂಗ್ ಬಿಲ್ಸ್ಗೆ ಸುಮಾರು 43 ಲಕ್ಷ ರೂಪಾಯಿ ಇತ್ತು, ಈಗ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದರು. ನಾನು ನಿನ್ನೆಯಿಂದಲೂ ಕೂಡ ಮಾತಾಡ್ತಾಯಿದ್ದೀನಿ ಅವರಿಗೆ. ಈಗ ಸೋಮವಾರ ಪೇಮೆಂಟ್ ಆಗುತ್ತೆ. ಕಾಂಟ್ರಾಕ್ಟರ್ಸು ನಾವು ಬೋರ್ವೆಲ್ಲರು ಪೇಮೆಂಟ್ ಆಗದೇ ಇದ್ದರೆ ನಾವು ಬರೋದೇ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತಿದ್ರು. ಸೊ ಅದಕ್ಕೆ ಈಗ ಅದೇ ಪ್ರಾಬ್ಲಮ್ ಇಲ್ಲ. ಈಗ ಇನ್ನು 31 ಹಳ್ಳಿ, ಎಷ್ಟು 21 ಹಳ್ಳಿಗಳು, ಈ 21 ಹಳ್ಳಿಗಳಿಗೆ ಈಗಾಗಲೇ ಯಾವ್ಯಾವ ಹಳ್ಳಿಗಳು ಅಂತೇಳಿ ಗಮನಿಸಿ ಈಗಾಗಲೇ ಗುರುತಿಸಿದ್ದಾಗಿದೆ. ಹಳ್ಳಿಗಳಿಗೆ ಈಗ ಬೋರ್ ಕೊರಿಯೋದಕ್ಕೆ ಪಾಯಿಂಟ್ ಎಲ್ಲ ಪಾಯಿಂಟ್ ಆಗಿದೆ. ನಾನು ಅವರಿಗೆ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದರೆ, ಪಾಯಿಂಟ್ ಮಾಡಿರೋ ಸಂದರ್ಭದಲ್ಲಿ ಈಗ ಎಲ್ಲ ಒಂದು ಕಡೆ ನಮ್ಮವರು ಎಕ್ವಿಪ್ಮೆಂಟ್ ಇಟ್ಕೊಂಡು ಮಾಡ್ತಾರೆ, ಅದು ತಪ್ಪಾಗ್ಬೋದು. ಆದರೆ ಸ್ವಾಭಾವಿಕವಾಗಿ ಸಂಪ್ರದಾಯ ಪ್ರಕಾರ ನಮ್ಮಲ್ಲಿ ಬೋರ್ಗಳು ಈಗ ದೇವ್ರು ಕೇಳಿ ಬೋರ್ ಗುರುತಿಸ್ತಾರೆ, ತೆಂಗಿನಕಾಯಿ ಗುರುತಿಸ್ತಾರೆ, ಬೇರೆ ಮೆಥಡಲ್ಲಿ ಕಡ್ಡಿಲಿ ಗುರುತಿಸ್ತಾರೆ. ಇದನ್ನು ಕೂಡ ಅವರು ಕನ್ಸಲ್ಟ್ ಮಾಡಿ, ಅಂದರೆ ಎಲ್ಲೋ ಪಾಯಿಂಟ್ ಮಾಡಿದ್ರು ಕೂಡ ಜನಗಳನ್ನು ಗಮನಕ್ಕೆ ತಂದು ಪಾಯಿಂಟ್ ಮಾಡಿ ಆಮೇಲೆ ಬೋರ್ ಕೊರಿಯೋಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ರಿಸ್ಕ್ ಈ ಸರಿ ಇದ್ದೇ ಐತೆ. ಅದರಿಂದ ಏನಾಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅಂದರೆ ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ಅದನ್ನು ಜನ ವಾಸ್ತವಿಕವಾಗಿ ಅರ್ಥ ಮಾಡ್ಕೋಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀನಿ, ಇದ್ರದ್ದು ಗಾಯತ್ರಿದು ಕೆಲಸ ಬೇಗ ಶುರುವಾಗಬೇಕು ಮತ್ತು ಕೈಗಾರಿಕೆ ಕೊಡ್ತಕ್ಕಂಥದ್ದು ಕೂಡ ಬೇಗ ಕೊಡುವಂಥ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ಕೈಗಾರಿಕೆಗಳೆಲ್ಲ ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತದೆ. ಇದು ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ಎದುರಿಸಬೇಕಾದಾಗ ಇವೆಲ್ಲ ಸಮಸ್ಯೆಗಳು ಬಂದಿರ್ತಕ್ಕಂಥದ್ದು. ಇದರಲ್ಲಿ ಅರ್ಥ ಮಾಡ್ಕೊಂಡಲೇ ಬೇರೆ ರೀತಿಯಲ್ಲಿ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಮಾತಾಡೋದಲ್ಲ. ಕಾರಣ ಏನಂದರೆ, ಕೆಲವರಿಗೆ ಈಗ ಹಿರಿಯೂರು ಬೈ ಎಲೆಕ್ಷನ್ ಬರುತ್ತೆ, ಏನೋ ಮಾಡಬೇಕು ಅಂತೇಳಿ ಇದನ್ನೆಲ್ಲ ತಿರ್ಚುವಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ನಾನು ಕೈ ಮುಗ್ದು ಕೇಳ್ತೀನಿ, ಸಿರಾ ಜನತೆಯಲ್ಲೂ ಕೇಳ್ತೀನಿ, ಹಿರಿಯೂರಿನವ್ರು ಕೇಳ್ತೀನಿ, ಯಾರ ಮಾತನ್ನು ಕೇಳೋಕ್ಕೆ ಹೋಗಬೇಡಿ. ನಮಗೆ ಗೊತ್ತಿದೆ, ರಾಜಕೀಯ ಜವಾಬ್ದಾರಿಕೆ ಗೊತ್ತಿರ್ತಕ್ಕಂಥವ್ರು, ಇವತ್ತು ಜನತಾ ದೇವಾಲಯದಲ್ಲಿ ಕೂತಿರ್ತಕ್ಕಂಥವ್ರು ನಾವು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ.
ಸ್ಥಿರಾನಗರದಲ್ಲಿ ಈಗ ಹೆಚ್ಚು ಕಡಿಮೆ ಜನಸಂಖ್ಯೆ 1,00,000 ಜನ ಆಗಿದೆ. 1,00,000ಕ್ಕೂ ನನಗೆ ಅಂದಾಜಿರೋ ಪ್ರಕಾರ 1,10,000 ಫ್ಲೋಟಿಂಗ್ ಪಾಪ್ಯುಲೇಷನ್ ಅದೆಲ್ಲ ಸೇರಿಕೊಂಡು 1,10,000 ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ನೀರನ್ನ ಮಿತವಾಗಿ ಬಳಸುವಂಥ ಕೆಲಸವನ್ನು ಮಾಡಿ, ಸ್ಕೇರ್ಸಿಟಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಹಿತ ಮತ್ತು ಆಗಿ ಬಳಸ್ತಕ್ಕಂಥ ರೀತಿಯಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲರೂ ಕೂಡ ನಾಗರಿಕರಲ್ಲಿ. ನೀವು ಯಥೇಚ್ಛವಾಗಿ ನೀರು ಖರ್ಚು ಮಾಡ್ತಕ್ಕಂಥದ್ದು ಅದು ಆಗಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಆಮೇಲೆ ಕೌನ್ಸಿಲರ್ಸು ಕೂಡ ನಿಮಗೆ ಜವಾಬ್ದಾರಿಕೆಗಳಿದೆ. ಮುನ್ಸಿಪಾಲ್ಟಿಯವರು ಎಲ್ಲರೂ ಕೂಡ ಇದನ್ನು ನೀರು ವೇಸ್ಟ್ ಆಗದಂಗೆ, ನೀರೆಲ್ಲೂ ಹೋಗದ ರೀತಿಯಲ್ಲಿ, ಆಮೇಲೆ ಅದನ್ನು ತಡೆಗಟ್ಟತಕ್ಕಂಥದ್ದನ್ನು ವಾಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಕಷ್ಟ ಆಗ್ತದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.